ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಲೂಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಆಫ್ ಲೂಕ್ ಚಾಪ್ಟರ್ 2, 2ನೇ ಅಧ್ಯಾಯ. ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅದರಲ್ಲಿ ದೇವರ 17 ಸಾರ್ವಭೌಮತ್ವ ಕೃತ್ಯಗಳನ್ನು ನೋಡ್ತೇವೆ. ಗಾಡ್ಸ್ 17 ಸಾವರಿನ್ ಆ್ಯಕ್ಟ್ಸ್. ದೇವರ ಸಾರ್ವಭೌಮತ್ವ ಅಂತ ಹೇಳಿದರೆ, ದೇವರು ಮುಂದಾಗಿಯೇ ತಿಳಿದು ಮುಂದಾಗಿಯೇ ಕ್ರಮಪಡಿಸಿ ಮುಂದಾಗಿಯೇ ಆಲೋಚನೆ ಮಾಡಿಕೊಂಡ ಅನಾದಿ ತೀರ್ಮಾನವನ್ನು ಈಡೇರಿಸುವಂತೆ ನೆರವೇರಿಸುವಂತೆ ಸನ್ನಿವೇಶಗಳನ್ನು ಕ್ರಮಪಡಿಸಿ ನಡೆಸಿಕೊಂಡು ಹೋಗುವಂಥದ್ದು. ಇನ್ನೊಂದು ಸಾರಿ ಹೇಳ್ತೇನೆ, ದೇವರು ಮುಂದಾಗಿಯೇ ತಿಳಿದ, ಮುಂದಾಗಿಯೇ ಆತನು ನಿಯೋಜಿಸಿದ ಉದ್ದೇಶವನ್ನು ನೆರವೇರಿಸುವಂಥ ರೀತಿಯಲ್ಲಿ ಸನ್ನಿವೇಶಗಳನ್ನು, ವ್ಯಕ್ತಿಗಳನ್ನು ಕ್ರಮಪಡಿಸಿ ಅನುಮತಿಸಿ. ಯಾಕಂದರೆ ಅನುಮತಿಸಿ ಅಂತ ಹೇಳಬೇಕಾದ್ರೆ ದೇವರು ಕಂಟ್ರೋಲ್ ಮಾಡಲ್ಲ, ಅನುಮತಿಸ್ತಾನೆ. ಯಾಕಂದರೆ ಜನರು ತಮ್ಮ ಫ್ರೀ ವಿಲ್, ಸ್ವತಂತ್ರ ಚಿತ್ತವನ್ನು ಬಳಸಬೇಕಂತ ಹೇಳ್ಬಿಟ್ಟು ಆ ರೀತಿಯಾಗಿ ದೇವರು ಸಾರ್ವಭೌಮನಾಗಿ ಸಾರ್ವಭೌಮ ಕೃತ್ಯಗಳನ್ನು 17 ಲೂಕನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 21 ನೋಡಿಕೊಳ್ಳಬಹುದು. 2 ಭಾಗವಾಗಿ ವಿಭಾಗಿಸಿ ಅಧ್ಯಾಯ ಮಾಡಿಕೊಳ್ಳೋಣ. ಲೂಕನ್ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 21 ವಚನಗಳು. ದೇವರ ಸಾರ್ವಭೌಮತ್ವದ ಮೊದಲನೇ ಕೃತ್ಯ ಜನಗಣತಿ. ಮೊದಲನೇ ವಚನದಲ್ಲಿ ಆ ದಿನಗಳಲ್ಲಿ ಇಡೀ ರೋಮನ್ ರಾಜ್ಯದಲ್ಲಿ ಜನಗಣತಿ ಆಗಬೇಕೆಂದು ಚಕ್ರವರ್ತಿಯಾದ ಕೈಸರ್ ಅಗುಸ್ತನಿಂದ ಶಾಸನವು ಹೊರಟಿತಂತೆ. ಹಾಗಾದರೆ ಇದು ದೇವರ ಮೊದಲನೇ ಸಾರ್ವಭೌಮತ್ವ. ಯಾಕಂದರೆ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡುವಾಗ ಪೌಲನು ಯಾವ ರೀತಿಯಾಗಿ ರೋಮ ಸರ್ಕಾರಕ್ಕೆ ಅಥವಾ ರೋಮ ಪೌರತ್ವವುಳ್ಳವನಾಗಿದ್ದನು ಎಂಬುದಾಗಿ ಅದನ್ನು ಬಳಸಿಕೊಂಡು, ಅಥವಾ ರೋಮ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಸರ್ಕಾರಕ್ಕೆ ನಾವು ಒಳಗಾಗಬೇಕು. ಯಾಕಂತ ಹೇಳಿದರೆ ಸರ್ಕಾರದ ಅಧಿಕಾರಿಗಳು ದೇವರ ಸೇವಕರು. ಸರ್ಕಾರದ ಅಧಿಕಾರಿಗಳು ಯಾರು? ದೇವರ ಸೇವಕರುಗಳು. ಒಂದು ಸರಿ ಅಲ್ಲ, 2 ಸಾರಿ ಹೇಳಲಾಗಿದೆ. ಯಾಕಂದರೆ ದೇವರ ಸೇವಕರಂತ ಬೈ ಮಿಸ್ಟೇಕು ಬರೆದಿರಬಹುದಾ ಅಂತ ಯಾರಾದರೂ ಡೌಟ್ ಪಟ್ಟರೆ, ಸಂದೇಹ ಪಟ್ಟರೆ, ಅಂಥವರಿಗೋಸ್ಕರವಾಗಿ 2ನೇ ಸಾರಿ ಬರೆಯಲಾಗಿದೆ. ಅದೇನಂತ ಹೇಳಿದರೆ, ಸರ್ಕಾರದ ಅಧಿಕಾರಿಗಳು ಕೂಡ ದೇವರ ಸೇವಕರು. ಹಾಗಾದರೆ ಸರ್ಕಾರದ ಅಧಿಕಾರಿಗಳಲ್ಲಿ ಅಂಥ ಒಂದು ಜೀವನ ಸರಿ ಇಲ್ಲಲ್ಲ ಎಂಬುದಾಗಿ ಹೇಳ್ಬೋದು. ಹಾಗಾದರೆ ದೇವರ ಸೇವಕರಲ್ಲಿ ಕೂಡ ಎಲ್ಲವೂ ಸರಿಯಾಗಿದೆಯಾ ಎಂಬ ಪ್ರಶ್ನೆ ಹಾಕಿಕೊಳ್ಳಬೇಕಾಗ್ತದೆ. ಇರಲಿ, ನಮ್ಮ ವಿಷಯ ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯಕ್ಕೆ ನಾವು ಬಂದಾಗ ಅಲ್ಲಿ ಜನಗಣತಿ ದೇವರ ಸಾರ್ವಭೌಮತ್ವ ಕೃತ್ಯದಲ್ಲಿ ಮೊದಲನೇ ಒಂದು ಕೃತ್ಯ. 2ನೇದಾಗಿ ಈ 3ನೇ ವಚನದಲ್ಲಿ ಏನು ಮಾಡಿದರು? ಎಲ್ಲರೂ ತಮ್ಮ ತಮ್ಮ ಹೆಸರುಗಳನ್ನು ದಾಖಲೆ ಮಾಡಿಸಿಕೊಡೋದಕ್ಕಾಗಿ ತಮ್ಮ ತಮ್ಮ ಸ್ವಂತ ಊರಿಗೆ ಅಥವಾ ಪಟ್ಟಣಕ್ಕೆ ಅವರು ಹೊರಟು ಹೋದರು. ಇದು 2ನೇ ದೇವರ ಸಾರ್ವಭೌಮತ್ವದ ಒಂದು ಕೃತ್ಯ. 3ನೇದಾಗಿ ನೋಡುವಾಗ ಯೋಸೇಫನೇನು ಮಾಡಿದ? ದಾವಿದನ ಕುಟುಂಬದವನು ಆಗಿದ್ದರಿಂದ ಅವನು
ನಜರೇತ್ ಎಂಬ ಪಟ್ಟಣದಿಂದ ಯೂದಾಯ ಪ್ರಾಂತ್ಯದಲ್ಲಿದ್ದ ಬೆತ್ಲೆಹೇಮ್ ಎಂಬ ಆ ಸ್ಥಳಕ್ಕೆ ಊರಿಗೆ ಬರಬೇಕಾಯಿತು ಯೋಸೇಫರು. 5ನೇ ವಚನ ನಾವು ನೋಡುವಾಗ ಅದು 3ನೇ ದೇವರ ಸಾರ್ವಭೌಮತ್ವ. ಅದೇ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 5ನೇ ವಚನದಲ್ಲಿ ನೋಡುವಾಗ ಅವನು ತನಗೆ ನಿಶ್ಚಯಿಸಿದ್ದ ಮತ್ತು ಪೂರ್ಣ ಗರ್ಭಿಣಿಯಾಗಿದ್ದ ಮರಿಯಳೊಂದಿಗೆ ಜನಗಣತಿ ಮಾಡಿಸ್ಕೋಬೇಕಂತ ಹೇಳ್ಬಿಟ್ಟು ದಾಖಲೆ ಮಾಡಿಸ್ಕೊಳ್ಳೋದಕ್ಕಾಗಿ ಅವನು ಕೂಡ ಬೆತ್ಲೆಹೇಮಿಗೆ ಹೋಗುವಂಥದ್ದು ಕೂಡ ದೇವರ ಸಾರ್ವಭೌಮ ಕೃತ್ಯವಾಗಿದೆ. ದೇವರು ನೋಡ್ರಿ, ರೋಮ್ ಸರ್ಕಾರವನ್ನು, ಜನಗಣತಿಯನ್ನು, ಯಾರ್ಯಾರೆಲ್ಲಿರಬೇಕು, ಯಾವ ಟೈಮ್ನಲ್ಲಿ ಇರಬೇಕು ಮತ್ತು ಯಾವಾಗ ಡೆಲಿವರಿ ಆಗಬೇಕು, ಇವೆಲ್ಲವನ್ನು ಯಾವ ಊರಿನಲ್ಲಿ ಆಗಬೇಕು. ಎಷ್ಟೊಂದು ಸರಿ ಕೆಲವು ವ್ಯಕ್ತಿಗಳು ಪ್ರಯಾಣ ಮಾಡ್ತಾ ಇರುವಂಥ ರೈಲಿನಲ್ಲಿ ಅಥವಾ ವಿಮಾನದಲ್ಲಿ ಹೆರಿಗೆ ಆಗುವಂಥದ್ರ ಬಗ್ಗೆ ವರದಿ ದಿನಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಆದರೆ ಇಲ್ಲಿ ದೇವರು ಅದೇ ರೀತಿಯಾಗಿ ಅಥವಾ ಅದಕ್ಕಿಂತಲೂ ವಿಶೇಷ ರೀತಿಯಾಗಿ ತನ್ನ ಒಂದು ಉದ್ದೇಶವನ್ನು ಇಲ್ಲಿ ನೆರವೇರಿಸುವಂಥದ್ದನ್ನು ನಾವು ನೋಡ್ತೇವೆ. ಹೌದು, 6ನೇ ವಚನ, ಬೆತ್ಲೆಹೇಮಿನಲ್ಲಿದ್ದಾಗ ಮರಿಯಳಿಗೆ ಹೆರಿಗೆಯ ಕಾಲ ಸಮೀಪಿಸಿತು ಅಂತ ಹೇಳ್ಬಿಟ್ಟು ಮರಿಯಳು ಕೂಡ ಜನಗಣತಿಗೋಸ್ಕರವಾಗಿ ಅಲ್ಲಿಗೆ ಹೋಗಬೇಕಾಯ್ತು. ಮತ್ತು ಅಂಥ ಸಂದರ್ಭದಲ್ಲಿ ಏನಾಗ್ಬಿಡ್ತು, ತನ್ನ ಚೊಚ್ಚಲ ಮಗನನ್ನು ಹೆತ್ತು ಮರಿಯಳು ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲವಾದ್ದರಿಂದ, ಛತ್ರದಲ್ಲಿ ಸ್ಥಳ ಇರಲಿಲ್ಲಂತೆ. ಹೌದು, ಆಶ್ಚರ್ಯ. ದೇವಪುತ್ರನು, ಭೂಮಿ ಆಕಾಶಗಳ ಒಡೆಯನು, ಕೀರ್ತನೆ 24:1, ಭೂಮಿಯು ಅದರಲ್ಲಿರುವ ಎಲ್ಲವೂ ಯೆಹೋವನದು, ಲೋಕವು ಅದರಲ್ಲಿರುವ ಜನರು ಯೆಹೋವನಿಗೆ ಸೇರಿದಂಥದ್ದು. ಅಂಥದ್ರಲ್ಲಿ ತನ್ನ ಮಗನು ಹುಟ್ಟುವಂಥ ವೇಳೆಯಲ್ಲಿ ಅವರಿಗೆ ಸ್ಥಳವಿಲ್ಲದೆ ಶಿಶುವನ್ನು ಗೋದಲೆಯಲ್ಲಿ ಮಲಗಿಸುವಂತೆ ಆಯಿತು. ಇದು ಕೂಡ ದೇವರ ಸಾರ್ವಭೌಮ, ಆಕಸ್ಮಿಕವಾಗಿ ಆದದ್ದಲ್ಲ, ದೇವರ ಉದ್ದೇಶಪೂರ್ವಕವಾಗಿ ಆಯಿತು. ಹೌದು, ಸತ್ಯವೇದದ ದೇವರು ಸಿರಿವಂತನಾದ ದೇವರು, ಆದರೂ ಕೂಡ ಆತನು ನಮಗೋಸ್ಕರವಾಗಿ ಬಡವನಾದನು. ಸರಿ, ಅದೇ 2ನೇ ಕೊರಿಂಥ 8:9 ಆ ರೀತಿಯಾಗಿದೆ. ಅದು ದೇವರ ಕೃಪೆನೇ, ಬೇರೆ ಏನಿಲ್ಲ. 6ನೇದಾಗಿ ದೇವರ ಸಾರ್ವಭೌಮತ್ವದ ನಿಯೋಜನೆಯಲ್ಲಿ ನೋಡುವಾಗ 9ನೇ ವಚನ, ಕರ್ತನ ದೂತನು ಹೊಲದಲ್ಲಿದ್ದಂಥ ಕೆಲವು ಕುರುಬರಿಗೆ ಪ್ರತ್ಯಕ್ಷನಾಗಿ, ಅಂದರೆ ಏನು ಮಾಡ್ತಾಯಿದ್ರು, ಹೊಲದಲ್ಲಿ ರಾತ್ರಿಯಲ್ಲಿ ಹಿಂಡನ್ನು ಕಾಯ್ತಾ ಇದ್ರು. ಈ ಬಗ್ಗೆ ಒಂದು ಒಳ್ಳೆಯ ವಿಷಯ ನಾವು ತಿಳ್ಕೊಳ್ಬೇಕು. ತಮ್ಮ ಕೆಲಸ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ದೇವರು ಅವರಿಗೆ ದರ್ಶನ ಕೊಟ್ಟದ್ದು. ದೇವರು ದರ್ಶನ ಕೊಟ್ಟರು ಅಂದರೆ ದೇವದೂತರ ಮುಖಾಂತರ ದೇವರ ಪ್ರತಿನಿಧಿಗಳು ಬಂದು ದರ್ಶನ ಕೊಟ್ಟರು. ದೇವರ ಚಿತ್ತಿಲ್ಲದೆ ಅವರು ಬರಲಿಕ್ಕಾಗಲ್ಲ. ಯಾಕಂದರೆ ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಅಂತ ಹೇಳಿದಾಗ, ಪರಲೋಕದಲ್ಲಿ ದೇವರು ಹೇಳಿದ್ರಷ್ಟೇ ದೇವದೂತರು ಬರ್ತಿದ್ರು. ಆದ ಕಾರಣ ದೇವ್ರು ಕಳಿಸಿದ್ರು. ಅಲ್ಲಿ ನಂಬಿಗಸ್ತರಾಗಿ ಕುರಿ ಹಿಂಡನ್ನು ಕಾಯ್ತಾ ಇದ್ದಂಥ ಕುರುಬರ ಹತ್ರ ಹೋಗ್ರಿ ಅಂತ ಹೇಳಿದಾಗ ಅವರು ದೇವದೂತನು ಪ್ರತ್ಯಕ್ಷನಾದನು. ಮತ್ತು ಅದೇ 9ನೇ ವಚನದಲ್ಲಿ ಕರ್ತನ ಮಹಿಮೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಕರ್ತನ ದೂತನು, ದೇವದೂತನು ಒಬ್ಬನು ಕಾಣಿಸಿಕೊಂಡಿದ್ದಾನೆ. ಆದರೆ ಕಾಣಿಸಿಕೊಂಡಂಥ ದೇವದೂತನ ನಿಮಿತ್ತವಾಗಿ ಈಗ ಕುರುಬರಿಗೆ ದೇವರ ಮಹಿಮೆ ಬಂದುಬಿಡ್ತು. ದೇವರ ಮಹಿಮೆ ಅವರಿಗೆ ಪ್ರಕಾಶಿಸಿತು. ಅದು ಕೂಡ ದೇವರ ಸಾರ್ವಭೌಮತ್ವದಲ್ಲಿ ಒಂದಾಗಿದೆ, ದೇವರ ಸಾರ್ವಭೌಮದ ಕೃತ್ಯದಲ್ಲಿ. ಹಾಗಾದರೆ
ಏಳನೇದಾಗಿ ದೇವರ ಮಹಿಮೆ. ಇನ್ನೂ 10 ಇದೆ ದೇವರ ಸಾರ್ವಭೌಮತ್ವದ ವಿಷಯದಲ್ಲಿ. 2ನೇ ಅಧ್ಯಾಯ 1-21 ವಚನಗಳು ಲೂಕನ ಸುವಾರ್ತೆಯನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಆ ದೇವದೂತನು ಆ ಕುರುಬರಿಗೆ ಹೇಳಿದಂಥ ಮೊಟ್ಟ ಮೊದಲನೇ ಪರಲೋಕದ ಸಂದೇಶ ಏನಂದರೆ, ಹೆದರಬೇಡಿ, ಹೆದರಬೇಡ್ರಿ. ಬಹುಶಃ ಹೆದರಿಕೆ ಆಗಿರಬೇಕು. ಯಾಕಂದರೆ ರಾತ್ರಿಯಲ್ಲಿ ನಿದ್ದೆ ಮಾಡುವ ಬದಲು ಕುರಿಗಳನ್ನು ಕಾಯ್ತಾ ಇದ್ರು. ಹಗಲೊತ್ತಿನಲ್ಲಿ ಬಹುಶಃ ಅವ್ರು ನಿದ್ದೆ ಮಾಡ್ತಿದ್ರೇನೋ. IT ಯಲ್ಲಿ ಯಾವ ರೀತಿಯಾಗಿ ಕೆಲವರು ಶಿಫ್ಟು ಬದಲಾಯಿಸ್ತಾರಲ್ಲ, ಆ ರೀತಿಯಾಗಿ ದೇವದೂತರು ರಾತ್ರಿಯಲ್ಲಿ ಕೆಲಸವನ್ನು ನಂಬಿಗಸ್ತರಾಗಿ ಮಾಡುವಾಗ ದೇವರ ಸಂದರ್ಶನ ಅವರಿಗೆ ಲಭ್ಯವಾಯಿತು. ಬಹಳವಾಗಿ ಹೆದರಿದ್ದರಿಂದ ದೇವದೂತ ಕೊಟ್ಟಂಥ ಮೊದಲನೇ ಸಂದೇಶ, ಹೆದರಬೇಡ್ರಿ. ಅನಂತರ ಇನ್ನೊಂದು ಮಾತು, ಅದರೊಂದಿಗೆ ಇರುವಂಥ ಆದರಣೀಯ ಮಾತಿನೊಂದಿಗೆ ಇನ್ನೊಂದು ಮಾತು 10ನೇ ವಚನದಲ್ಲಿ, ಲೂಕನ ಸುವಾರ್ತೆ 2:10, ಎಲ್ಲ ಜನರಿಗೆ ಅಥವಾ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರ. ಸುವಾರ್ತೆಯನ್ನು ಒಂದು ರೀತಿಯಿಂದ, ಅಂದರೆ ಇದು ಪೂರ್ಣ ಸುವಾರ್ತೆ ಅಲ್ಲ, ಸುವಾರ್ತೆಯ ಒಂದು ಪ್ರಾರಂಭವನ್ನು ದೇವದೂತನು ಕುರುಬರಿಗೆ ಕೊಡುವಂಥ ಒಂದು ಅವಕಾಶ ಈ ದೇವದೂತನಿಗೆ ಸಿಕ್ತು. ಯಾಕೆ ಅದು ಪೂರ್ಣ ಸುವಾರ್ತೆ ಅಲ್ಲ ಅಂತ ಹೇಳ್ತಾನೆ ಅಂದರೆ, ಈಗ ಯೇಸುವಿನ ಜನನದ ಅಷ್ಟೇ, ಯೇಸುವಿನ ಸೇವೆ, ಯೇಸುವಿನ ಅದ್ಭುತ, ಯೇಸುವಿನ ಬೋಧನೆ, ಯೇಸುವಿನ ಶಿಲುಬೆಯ ಮರಣ, ಯೇಸುವಿನ ಸಮಾಧಿಯಲ್ಲಿ ಹೂಣಿಡುವುದು, ಯೇಸುವಿನ ಪುನರುತ್ಥಾನ, ಅದೆಲ್ಲ ಅವರು ಹೇಳಲಿಲ್ಲ. ಸುವಾರ್ತೆ ಅಂದರೆ ಯೇಸು ನಮಗಾಗಿ, 1ನೇ ಕೊರಿಂಥ 15:1-5 ವಚನಗಳಲ್ಲಿ ನಮಗಾಗಿ ಯೇಸು ಕ್ರಿಸ್ತನು ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರವಾಗಿ ನಮಗೋಸ್ಕರವಾಗಿ ಪಾಪಗಳಿಗಾಗಿ, ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರವಾಗಿ ಜೀವಂತವಾಗಿ ಎದ್ದನು ಎಂಬುದು ಸುವಾರ್ತೆ. ಆದರೆ ಬರೇ ಹುಟ್ಟಿದನು ಎಂಬುದು ಅಷ್ಟೇ ಹೇಳಲಿಕ್ಕೆ ಬಂದರು ದೇವದೂತರು. ಆದರೆ ಈ ಒಂದು ಶುಭವಾರ್ತೆ, ಎಂಥ ಶುಭವಾರ್ತೆ ಅಂತ ಹೇಳುವಾಗ ಜನರಿಗೆಲ್ಲ ಮಹಾ ಸಂತೋಷ. ವಾವ್! ಲೂಕನ ಸುವಾರ್ತೆಯಲ್ಲಿ 2 ಸಂಗತಿಗಳು ಮತ್ತೆ ಮತ್ತೆ ಬರುವಂಥದ್ದನ್ನು ನೋಡ್ಬೋದು. ಲೂಕ ಅಷ್ಟೇ ಅಲ್ಲ, ಅಪೊಸ್ತಲರ ಕೃತ್ಯ ಕೂಡ. ಯಾಕಂದರೆ 2 ಲೂಕನು ಬರೆದಿರುವಂಥದ್ದು. ಪವಿತ್ರಾತ್ಮನು ಸಂತೋಷ, ಪವಿತ್ರಾತ್ಮನು ಸಂತೋಷ, ಪವಿತ್ರಾತ್ಮನು ಸಂತೋಷ. ಪವಿತ್ರಾತ್ಮ ಭರಿತನಾಗುವಂಥದ್ದು ಆನಂದ, ಪವಿತ್ರಾತ್ಮನು ಸಂತೋಷ. ಇವೆರಡೂ ಕೂಡ ಭಾಳ ಪ್ರಾಮುಖ್ಯವಾದಂಥ ಆತ್ಮಿಕ ಅನುಭವ ನಮ್ಮ ಜೀವನದಲ್ಲಿ. ಡಾಕ್ಟರ್ ಲೂಕ್, ವೈದ್ಯನಾದ ಲೂಕನು ಇವೆರಡು ಸಂಗತಿಯನ್ನು ಮತ್ತೆ ಮತ್ತೆ ಲೂಕನ ಸುವಾರ್ತೆ, ಅಪೊಸ್ತಲರ ಕೃತ್ಯ ಇವೆರಡರಲ್ಲಿ ತರುವಾತನಾಗಿದ್ದಾನೆ. ಪವಿತ್ರಾತ್ಮ ಬಗ್ಗೆ ಸುಮಾರು 40 ಬಾರಿ ಪ್ರಾರಂಭದ ಕೆಲವು ಅಧ್ಯಾಯಗಳಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಆತನು ಹೇಳುವಾತನಾಗಿದ್ದಾನೆ. ಮತ್ತು ಈ ಲೂಕನ ಸುವಾರ್ತೆಯಲ್ಲಿ ಕೂಡ ಮಹಾ ಸಂತೋಷ. ಲೂಕ 2:10 ಹೇಳ್ತಾನೆ, ಆ ಸುವಾರ್ತೆ, ಆ ಶುಭವಾರ್ತೆ ಅಥವಾ ಸುವಾರ್ತೆ ಅದೇನೆಂದರೆ, ಈ ಹೊತ್ತು ಅಥವಾ ಈ ದಿನ ದಾವಿದನ ಊರಿನಲ್ಲಿ ನಿಮಗೋಸ್ಕರ ಅಂದರೆ ಆ ಕುರುಬರಿಗೆ ಅಷ್ಟೇ ಅಲ್ಲ, ಕುರುಬರನ್ನು ಒಳಗೊಂಡು ಮಾನವರೆಲ್ಲರಿಗೋಸ್ಕರ, ನಿಮಗೋಸ್ಕರ. ಆದ ಕಾರಣ ಸುವಾರ್ತೆ ನಿಮಗೋಸ್ಕರ ಅಂತ ಹೇಳಿದಾಗ, ಫಾರ್ ಯುವರ್ ಸೇಕ್, ಇಟ್ಸ್ ಅ ಪರ್ಸನಲ್ ಒನ್. ನಿಮಗೋಸ್ಕರ ಒಬ್ಬ ರಕ್ಷಕನು ದೇವರ ಸಾರ್ವಭೌಮತ್ವದಲ್ಲಿ ಭಯಪಡಬೇಡ್ರಿ. ದೇವರ ಸಾರ್ವಭೌಮತ್ವದಲ್ಲಿ ಮಹಾ ಸಂತೋಷ. ಜನರಿಗಲ್ಲ, ದೇವರ ಸಾರ್ವಭೌಮತ್ವದಲ್ಲಿ ನಿಮಗೋಸ್ಕರ ದೇವರ ಸಾರ್ವಭೌಮತ್ವ, ಒಬ್ಬ ರಕ್ಷಕ.
ಒಬ್ಬ ರಕ್ಷಕನು, ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿರುವಂಥದ್ರ ಬಗ್ಗೆ. ಹೌದು, ಆತನ ಯಾರು ಅಂತ ಹೇಳಿದರೆ ಕರ್ತನಾಗಿರುವ ಕ್ರಿಸ್ತನು, ಪ್ರಭುವಾಗಿರುವ ಕ್ರಿಸ್ತನು. ಈಸ್ ಎ ಲಾರ್ಡ್ ಕ್ರೈಸ್ಟ್. ಇದು ಕೂಡ ದೇವರ ಸಾರ್ವಭೌಮತ್ವ. ಆದ ಕಾರಣ ಗೋದಲಿಯಲ್ಲಿ ಆ ಮಗು ಮಲಗಿರ್ತದೆ, ಅದರ ಗುರುತನ್ನು ನೀವು ನೋಡಬಹುದು ಎಂಬುದಾಗಿ ವಿವರಗಳನ್ನು ಅಥವಾ ಅಡ್ರೆಸ್ಸನ್ನು ಹೇಳ್ತಾರೆ. ತಕ್ಷಣವೇ ಏನೋ ಆಗ್ಬಿಡ್ತು. ತಕ್ಷಣವೇ ಸುವಾರ್ತೆ ಹೇಳಿ ಮುಗಿಸಿದ ತಕ್ಷಣ ಸುವಾರ್ತೆಯಲ್ಲಿ ಶಕ್ತಿ ಇದೆ. ಎಷ್ಟು ಶಕ್ತಿ ಇದೆ ಅಂತ ಹೇಳಿದರೆ, ಪರಲೋಕವನ್ನು ಭೂಲೋಕವನ್ನು ಕನೆಕ್ಟ್ ಮಾಡುವಂಥ ಶಕ್ತಿ ಸುವಾರ್ತೆಯಲ್ಲಿದೆ. ಆದ ಕಾರಣ ಲೂಕನ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ತಕ್ಷಣ ಆ ದೂತನ ಸಂಗಡ ಇದ್ದ ಪರಲೋಕದ ಸೈನ್ಯ ಸಮೂಹವು ದೇವರನ್ನು ಕೊಂಡಾಡಿತು. ಒಬ್ಬ ದೂತನು, ದೇವದೂತನು ಪ್ರತ್ಯಕ್ಷನಾದನು. ಆದರೆ ಆತನ ಜೊತೆಯಲ್ಲಿ ಇನ್ನೂ ಎಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಜನರು, ಅವರೆಲ್ಲರೂ ಕೂಡ ಸೇರಿಕೊಂಡು ದೇವರನ್ನು ಕೊಂಡಾಡಿದರು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಅಂತ ಹೇಳ್ಬಿಟ್ಟು, ಭೂಲೋಕದಲ್ಲಿ ದೇವರು ಆತನ ಮೆಚ್ಚುಗೆ, ಮಾನವರಿಗೆ ಸಮಾಧಾನ ಎಂಬಂಥ ಒಂದು ಹಾಡು ಹಾಡಿದರು, ಕೊಂಡಾಡಿದರು. ಹಾಗಾದರೆ ಅದನ್ನು ಈ ರೀತಿಯಾಗಿ ಹೇಳ್ಬೋದು, ಹೆವೆನ್ ಸೆಲೆಬ್ರೇಟೆಡ್ ಕ್ರಿಸ್ಮಸ್. ಕ್ರಿಸ್ತ ಜಯಂತಿಯ ಒಂದು ಆಚರಣೆ ಅಂತ ಹೇಳೋಕ್ಕಿಂತಲೂ ಹಬ್ಬ ಮಾಡಿದರು ಪರಲೋಕ. ಹೆವೆನ್ ಸೆಲೆಬ್ರೇಟೆಡ್, ಉತ್ಸವ ಮಾಡಿದರು ಅಂತ ಹೇಳೋಣ. ಉತ್ಸವಗೊಂಡರು, ಹಬ್ಬ ಮಾಡಿದರು. ಆ ರೀತಿಯಾಗಿದ್ದಾಗ ಏನಾಯಿತು? 16ನೇ ವಚನದಲ್ಲಿ ತಕ್ಷಣ ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೋದ ಮೇಲೆ, ಈಗ ನಾವು ಬೆತ್ಲೆಹೇಮ್ಗೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಈ ಕುರುಬರು ಕೂಡಲೇ ಅವರು ಹೊರಟು ಹೋದಾಗ ಅವಸರದಿಂದ ಮರಿಯಳನ್ನು, ಯೋಸೇಫನನ್ನು, ಗೋದಲಿಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಟೈಮ್ ವೇಸ್ಟ್ ಮಾಡಲಿಲ್ಲ. ಬಹುಶಃ ಅನೇಕ ಕುರಿಗಳನ್ನು ಕಾಯ್ತಾ ಇದ್ದಂಥವ್ರು ಕುರಿಗಳನ್ನು ಬಿಟ್ಬಿಟ್ಟು ಹೋಗ್ಬಿಟ್ರು. ಈಗ ಬಹುಶಃ ಒಬ್ಬರನ್ನ ನೋಡ್ಕೊಂತ ಹೇಳಿದ್ರೆ ಏನೋ ಗೊತ್ತಿಲ್ಲ, ಆದರೆ ಒಟ್ಟು ತಮ್ಮ ಕೆಲಸ ಮಾಡ್ತಿದ್ದಂಥವ್ರನ್ನ ಕೆಲಸ ಬಿಟ್ಟು ಅವರು ಅಲ್ಲಿ ಹೋಗಿದ್ದಾರೆ. ಅನಂತರ ಅವರು ಹೋಗಿ ದೇವದೂತರು ಹೇಳಿದಂಥ ಸುವಾರ್ತೆಯನ್ನು ಅವರು ಸಾರ್ತಾರೆ. ಯಾರಿಗೆ? ಯೋಸೇಫ ಮರಿಯಳಿಗೆ ಅವರು ಸುವಾರ್ತೆಯನ್ನು, ಫಸ್ಟ್ ಇವಾಂಜಲಿಸ್ಟ್ ಅಂತ ಹೇಳ್ಬೋದು. ಆದರೆ ಆ ಅನುಭವ ಯೋಸೇಫ ಮರಿಯರಿಗೆ ಆಗಿದೆ. ಯಾಕಂದರೆ ಕ್ರಿಸ್ತನು ಹುಟ್ಟಿತ್ತು, ಅದನ್ನು ಕನ್ಫರ್ಮ್ ಮಾಡಿದರು ಅಷ್ಟೇ, ಇವರು ದೃಢಪಡಿಸಿದರು. ಆ ರೀತಿಯಾಗಿ ಹೇಳಿದ ತಕ್ಷಣ 20ನೇ ವಚನ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ದೇವರನ್ನು ಮಹಿಮೆ ಪಡಿಸುತ್ತಾ, ಕೊಂಡಾಡುತ್ತಾ ಹಿಂದಿರುಗಿ ಹೋಗ್ತಾರೆ. ರಾತ್ರಿಯಲ್ಲಿನೇ ಅವರು ಪ್ರಯಾಣ ಮಾಡಿ ಬಂದು ಬೆತ್ಲೆಹೇಮಿಗೆ ಬಂದು, ಬೆತ್ಲೆಹೇಮಿನಿಂದ ಕುರಿಗಳನ್ನು ಬಿಟ್ಟು ಬಂದಿದ್ದಾರಲ್ಲ, ಅಲ್ಲಿ ಅವರು ದೇವರನ್ನು ಮಹಿಮೆ ಪಡಿಸ್ತಾ, ಟೆನ್ಷನ್ನಲ್ಲಿ ಅಲ್ಲ, ಕುರಿ ಏನಾಗಿರ್ಬೋದು ಅಂತ ಹೇಳಿಲ್ಲ, ಸಂತೋಷವಾಗಿ ಅವರು ದೇವರನ್ನು ಮಹಿಮೆ ಪಡಿಸ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ 21ನೇ ವಚನದಲ್ಲಿ 8ನೇ ದಿವಸ ಶಿಶುವಿಗೆ ಸುನ್ನತಿ ಮಾಡಿದ ನಂತರ, ಹೌದು, ಮುಂಚೆಯೇ ದೇವದೂತನು ಹೇಳಿದಂಥ ಹೆಸರನ್ನು ಯೇಸು ಸ್ವಾಮಿಗೆ ಇಡ್ತಾರೆ. ಅದು ಯೇಸು ಎಂದು ನಾಮಕರಣವಾಯಿತು. ಹೌದು, ಹಿ ವಾಸ್ ಕ್ರಿಸನ್ಡ್. ಕ್ರೈಸ್ಟ್ ವಾಸ್ ಕ್ರಿಸನ್ಡ್. ಕ್ರಿಸ್ತನಿಗೆ ನಾಮಕರಣವಾಯಿತು. ಏನಂತಾಯಿತು? ಯೇಸು ಎಂದು ನಾಮಕರಣವಾಯಿತು. ಲೂಕನ ಬರೆದ ಸುವಾರ್ತೆ 1ನೇ ವಚನದಿಂದ 21 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.